SSC JD ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಜನರಲ್ ನಾಲೆಜ್ ಕ್ವಶನ್ಸ್ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ. ಒಂದನೆಯ ಪ್ರಶ್ನೆ, ಕಥಕ್ ಭಾರತದ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ? ಒಂದನೇ ಆಪ್ಷನ್ ತಮಿಳುನಾಡು, ಎರಡನೇ ಆಪ್ಷನ್ ಉತ್ತರ ಪ್ರದೇಶ್, ಮೂರನೇ ಆಪ್ಷನ್ ಮಣಿಪುರ್, ನಾಲ್ಕನೇ ಆಪ್ಷನ್ ಅಸ್ಸಾಂ. ಸರಿ ಉತ್ತರ 2 ಉತ್ತರ ಪ್ರದೇಶ್. ಎರಡನೆಯ ಪ್ರಶ್ನೆ, ಕೆಳಗಿನ ಯಾವ ವ್ಯಕ್ತಿಗಳಲ್ಲಿ ಯಾರು ಭಾರತದ ಕಥಕ್ ನೃತ್ಯದ ಪ್ರತಿಪಾದಕರಾಗಿದ್ದಾರೆ? ಒಂದನೇ ಆಪ್ಷನ್ ಪ್ರೇರಣಾ ಶ್ರೀಮಾಲಿ, ಎರಡನೇ ಆಪ್ಷನ್ ಉಷಾ ಉತ್ತಪ್ಪ, ಮೂರನೇ ಆಪ್ಷನ್ ಸುಮನ್ ಕಲ್ಯಾಣಪುರ, ನಾಲ್ಕನೇ ಆಪ್ಷನ್ ಮೊನಾಲಿ ಠಾಕೂರ್. ಸರಿ ಉತ್ತರ 1 ಪ್ರೇರಣಾ ಶ್ರೀಮಾಲಿ. ಮೂರನೆಯ ಪ್ರಶ್ನೆ, ದೊಡ್ಡ ನೆಲದ ಚಾಪೆಯ ಮೇಲೆ ಯಾವ ಜಿಮ್ನಾಸ್ಟಿಕ್ ಸ್ಪರ್ಧೆ ನಡೆಯುತ್ತದೆ? ಒಂದನೇ ಆಪ್ಷನ್ ಅಸಮ ಸಮಾಂತರ ಪಟ್ಟಿ, ಎರಡನೇ ಆಪ್ಷನ್ ನೆಲದ ವ್ಯಾಯಾಮ, ಮೂರನೇ ಆಪ್ಷನ್ ವಾಲ್ಟಿಂಗ್ ಟೇಬಲ್, ನಾಲ್ಕನೇ ಆಪ್ಷನ್ ಬ್ಯಾಲೆನ್ಸ್ ಕಿರಣ್. ಸರಿ ಉತ್ತರ 2 ನೆಲದ ವ್ಯಾಯಾಮ. ನಾಲ್ಕನೆಯ ಪ್ರಶ್ನೆ, 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ನಂತರ ಭಾರತದ ಮೊದಲ ವನ್ಯಜೀವಿ ಸಂರಕ್ಷಣಾ ಯೋಜನೆ ಹೆಸರು? ಒಂದನೇ ಆಪ್ಷನ್ ಗಿರ್, ಎರಡನೇ ಆಪ್ಷನ್ ಹುಲಿ, ಮೂರನೇ ಆಪ್ಷನ್ ಗೆಂಡಾಮೃಗ, ನಾಲ್ಕನೇ ಆಪ್ಷನ್ ಹಂಗೂಲ್. ಸರಿ ಉತ್ತರ 2 ಹುಲಿ. ಐದನೆಯ ಪ್ರಶ್ನೆ, 1986ರಲ್ಲಿ ಯಾವ ಪ್ರಸಿದ್ಧ ಭಾರತೀಯ ಕಥಕ್ ನರ್ತಕಿ ಪದ್ಮವಿಭೂಷಣ ಪಡೆದರು? ಒಂದನೇ ಆಪ್ಷನ್ ರುಕ್ಮಿಣಿ ದೇವಿ ಅರುಂಡೆಲ್, ಎರಡನೇ ಆಪ್ಷನ್ ಮಲ್ಲಿಕಾ ಸಾರಾಭಾಯಿ, ಮೂರನೇ ಆಪ್ಷನ್ ಗುರು ಬಿಪಿನ್ ಸಿಂಗ್, ನಾಲ್ಕನೇ ಆಪ್ಷನ್ ಪಂಡಿತ್ ಬಿರ್ಜು ಮಹಾರಾಜ್. ಸರಿ ಉತ್ತರ 4 ಪಂಡಿತ್ ಬಿರ್ಜು ಮಹಾರಾಜ್. ಆರನೆಯ ಪ್ರಶ್ನೆ, ಪ್ರಾಜೆಕ್ಟ್ ಸ್ನೋ ಲೆಪರ್ಡ್ ಅನ್ನು ಭಾರತದಲ್ಲಿ ಡ್ಯಾಶ್ ರಲ್ಲಿ ಪ್ರಾರಂಭಿಸಲಾಯಿತು? ಒಂದನೇ ಆಪ್ಷನ್ 2014, ಎರಡನೇ ಆಪ್ಷನ್ 2012, ಮೂರನೇ ಆಪ್ಷನ್ 2009, ನಾಲ್ಕನೇ ಆಪ್ಷನ್ 2006. ಸರಿ ಉತ್ತರ 3 2009. ಏಳನೆಯ ಪ್ರಶ್ನೆ, ಶ್ರೀ ಹರ್ಮಂದಿರ್ ಸಾಹೇಬ್ ಪಂಜಾಬ್ನ ಯಾವ ನಗರದಲ್ಲಿದೆ? ಒಂದನೇ ಆಪ್ಷನ್ ಬಟಿಂಡಾ, ಎರಡನೇ ಆಪ್ಷನ್ ಅಮೃತ್ಸರ್, ಮೂರನೇ ಆಪ್ಷನ್ ಕಪೂರ್ತಲಾ, ನಾಲ್ಕನೇ ಆಪ್ಷನ್ ಪಟಿಯಾಲ್. ಸರಿ ಉತ್ತರ 2 ಅಮೃತ್ಸರ್. ಎಂಟನೆಯ ಪ್ರಶ್ನೆ, ಡ್ಯಾಶ್ ಪರ್ವತಗಳು ಏಷ್ಯಾವನ್ನು ಯುರೋಪ್ನಿಂದ ಪ್ರತ್ಯೇಕಿಸುತ್ತದೆ? ಒಂದನೇ ಆಪ್ಷನ್ ಹಿಮಾಲಯ, ಎರಡನೇ ಆಪ್ಷನ್ ಆಂಡಿಸ್ ಪರ್ವತಗಳು, ಮೂರನೇ ಆಪ್ಷನ್ ಅಲ್ಪ್ಸ್, ನಾಲ್ಕನೇ ಆಪ್ಷನ್ ಉರಲ್. ಸರಿ ಉತ್ತರ 4 ಉರಲ್. ಒಂಬತ್ತನೆಯ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಗಾಗಿ ನೀಡಲಾಗುತ್ತದೆ? ಒಂದನೇ ಆಪ್ಷನ್ ಔಷಧಿ, ಎರಡನೇ ಆಪ್ಷನ್ ಸಾಮಾಜಿಕ ಕೆಲಸ, ಮೂರನೇ ಆಪ್ಷನ್ ಸಾಹಿತ್ಯ, ನಾಲ್ಕನೇ ಆಪ್ಷನ್ ಸಿನಿಮಾ. ಸರಿ ಉತ್ತರ 3 ಸಾಹಿತ್ಯ. ಹತ್ತನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕ್ರಿಕೆಟ್ ಆಟದಲ್ಲಿ ಬ್ಯಾಟ್ಸ್ಮನ್ ಔಟ್ ಆಗುವ ಮಾರ್ಗವಲ್ಲ? ಒಂದನೇ ಆಪ್ಷನ್ ಬೌಲ್ಡ್, ಎರಡನೇ ಆಪ್ಷನ್ ಲೆಗ್ ಬಾಯ್, ಮೂರನೇ ಆಪ್ಷನ್ ಸ್ಟಂಪ್ಡ್, ನಾಲ್ಕನೇ ಆಪ್ಷನ್ ಲೆಗ್ ಬಿಫೋರ್ ವಿಕೆಟ್. ಸರಿ ಉತ್ತರ 2 ಲೆಗ್ ಬಾಯ್. 11ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದ ಅವರ ಮೂಲ ಹೆಸರೇನು? ಒಂದನೇ ಆಪ್ಷನ್ ಮೂಲಾಶಂಕರ್, ಎರಡನೇ ಆಪ್ಷನ್ ನರೇಂದ್ರನಾಥ್ ದತ್ತ, ಮೂರನೇ ಆಪ್ಷನ್ ವರ್ಧಮಾನ, ನಾಲ್ಕನೇ ಆಪ್ಷನ್ ನೃಸಿಂಹ ಭಾವ್. ಸರಿ ಉತ್ತರ 2 ನರೇಂದ್ರನಾಥ್ ದತ್ತ. 12ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ತಮಿಳುನಾಡಿನಲ್ಲಿ ಹೊಸ ವರ್ಷ ಎಂದು ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಪೊಂಗಲ್, ಎರಡನೇ ಆಪ್ಷನ್ ಪುತಾಂಡು, ಮೂರನೇ ಆಪ್ಷನ್ ಯುಗಾದಿ, ನಾಲ್ಕನೇ ಆಪ್ಷನ್ ಓಣಂ. ಸರಿ ಉತ್ತರ 2 ಪುತಾಂಡು. 13ನೇ ಪ್ರಶ್ನೆ, ಗಾಲಿಗೆ ಉಪಕರಣದಲ್ಲಿ ಪಕ್ವವಾಗಿರುವ ಮುಖ ಯಾವುದು? ಒಂದನೇ ಆಪ್ಷನ್ ಗೋಳಾಕಾರದ, ಎರಡನೇ ಆಪ್ಷನ್ ಪೀನ, ಮೂರನೇ ಆಪ್ಷನ್ ದ್ವಿನಿಮ್ನ, ನಾಲ್ಕನೇ ಆಪ್ಷನ್ ನಿಮ್ನ. ಸರಿ ಉತ್ತರ 4 ನಿಮ್ನ. 14ನೇ ಪ್ರಶ್ನೆ, AIBA ಬಾಕ್ಸಿಂಗ್ ಜೂನಿಯರ್ ಬಾಲಕರ ಮತ್ತು ಬಾಲಕಿಯರ ಸ್ಪರ್ಧೆಯಲ್ಲಿ ಪಂದ್ಯಗಳು ಡ್ಯಾಶ್ ನಿಮಿಷಗಳ ಪ್ರತಿ ಸುತ್ತನ್ನು ಒಳಗೊಂಡಿರುತ್ತವೆ? ಒಂದನೇ ಆಪ್ಷನ್ 5 ನಿಮಿಷಗಳು, ಎರಡನೇ ಆಪ್ಷನ್ 3 ನಿಮಿಷಗಳು, ಮೂರನೇ ಆಪ್ಷನ್ 1 ನಿಮಿಷಗಳು, ನಾಲ್ಕನೇ ಆಪ್ಷನ್ 2 ನಿಮಿಷಗಳು. ಸರಿ ಉತ್ತರ 4 2 ನಿಮಿಷಗಳು. 15ನೇ ಪ್ರಶ್ನೆ, ಕೆಳಗಿನ ಯಾವ ತಿಂಗಳು ವರ್ಷಗಳಲ್ಲಿ ಸ್ವಾವಲಂಬಿ ಭಾರತದ ಅಭಿಯಾನವನ್ನು ಪ್ರಾರಂಭಿಸಲಾಯಿತು? ಒಂದನೇ ಆಪ್ಷನ್ ಮೇ 2020, ಎರಡನೇ ಆಪ್ಷನ್ ಜೂನ್ 2020, ಮೂರನೇ ಆಪ್ಷನ್ ಜುಲೈ 2020, ನಾಲ್ಕನೇ ಆಪ್ಷನ್ ಆಗಸ್ಟ್ 2020. ಸರಿ ಉತ್ತರ 1 ಮೇ 2020. 16ನೇ ಪ್ರಶ್ನೆ, ಮಂತ್ರಿಗಳ ಮಂಡಳಿಯು ರಾಜ್ಯಗಳ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯು ಡ್ಯಾಶ್ ರಷ್ಟು ಮೀರಬಾರದು? ಒಂದನೇ ಆಪ್ಷನ್ 15, ಎರಡನೇ ಆಪ್ಷನ್ 20, ಮೂರನೇ ಆಪ್ಷನ್ 12, ನಾಲ್ಕನೇ ಆಪ್ಷನ್ 10. ಸರಿ ಉತ್ತರ 1 15. 17ನೇ ಪ್ರಶ್ನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005ರ ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನೋಪಾಯ ಭದ್ರತೆಗಳನ್ನು ಖಚಿತಪಡಿಸಲು ಪ್ರತಿ ಮನೆಗೆ ಡ್ಯಾಶ್ ದಿನಗಳ ಕಾಲ ಕೂಲಿ ಉದ್ಯೋಗವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ? ಒಂದನೇ ಆಪ್ಷನ್ 45, ಎರಡನೇ ಆಪ್ಷನ್ 365, ಮೂರನೇ ಆಪ್ಷನ್ 250, ನಾಲ್ಕನೇ ಆಪ್ಷನ್ 100. ಸರಿ ಉತ್ತರ 4 100. 18ನೇ ಪ್ರಶ್ನೆ, 1968ರಲ್ಲಿ ಪ್ರಾಣಿ ಮಿತ್ರ ಪ್ರಶಸ್ತಿಯನ್ನು ಪಡೆದ ಶಾಸ್ತ್ರೀಯ ನೃತ್ಯಗಾರರನ್ನು ಹೆಸರಿಸಿ? ಒಂದನೇ ಆಪ್ಷನ್ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ, ಎರಡನೇ ಆಪ್ಷನ್ ಸುವರ್ಣ ನಾರಾಯಣ್, ಮೂರನೇ ಆಪ್ಷನ್ ರುಕ್ಮಿಣಿ ದೇವಿ ಅರುಂಡೆಲ್, ನಾಲ್ಕನೇ ಆಪ್ಷನ್ ಬಿಪಿನ್ ಸಿಂಗ್. ಸರಿ ಉತ್ತರ 3 ರುಕ್ಮಿಣಿ ದೇವಿ ಅರುಂಡೆಲ್.
19ನೇ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗೆ ಚುನಾವಣೆಗಳು ಡ್ಯಾಶ್ ಮೂಲಕ ನಡೆಯಲಾಗುತ್ತದೆ. 1ನೇ ಆಪ್ಷನ್ ಕೇಂದ್ರ ಚುನಾವಣಾ ಆಯೋಗ, 2ನೇ ಆಪ್ಷನ್ ರಾಜ್ಯ ಸರ್ಕಾರ, 3ನೇ ಆಪ್ಷನ್ ರಾಜ್ಯ ಚುನಾಯಿತ ಆಯೋಗ, 4ನೇ ಆಪ್ಷನ್ ಕೇಂದ್ರ ಸರ್ಕಾರ. ಸರಿ ಉತ್ತರ 3 ರಾಜ್ಯ ಚುನಾವಣಾ ಆಯೋಗ. 20ನೇ ಪ್ರಶ್ನೆ, ಪಂಡಿತ್ ಬಿರ್ಜು ಮಹಾರಾಜ್ ಅವರಿಗೆ ಡ್ಯಾಶ್ ನಲ್ಲಿ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. 1ನೇ ಆಪ್ಷನ್ 1986, 2ನೇ ಆಪ್ಷನ್ 1990, 3ನೇ ಆಪ್ಷನ್ 1992, 4ನೇ ಆಪ್ಷನ್ 1984. ಸರಿ ಉತ್ತರ 1 1986. 21ನೇ ಪ್ರಶ್ನೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಪ್ರಾಥಮಿಕವಾಗಿ ಹಸಿರುಮನೆ ಅನಿಲ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅದು ಡ್ಯಾಶ್ ಬಲಿಗೆ ಬೀಳುತ್ತದೆ. 1ನೇ ಆಪ್ಷನ್ ಶಾಖ, 2ನೇ ಆಪ್ಷನ್ ಬೆಳಕು, 3ನೇ ಆಪ್ಷನ್ ಬೆಚ್ಚಗಿನ ಪ್ರವಾಹಗಳು, 4ನೇ ಆಪ್ಷನ್ ಇದ್ಯಾವುದೂ ಅಲ್ಲ. ಸರಿ ಉತ್ತರ 1 ಶಾಖ. 22ನೇ ಪ್ರಶ್ನೆ, ದಾದಾಬಾಯಿ ನೌರೋಜಿ ಒಬ್ಬ ಡ್ಯಾಶ್. 1ನೇ ಆಪ್ಷನ್ ಉದ್ಯಮಿ, 2ನೇ ಆಪ್ಷನ್ ಡಾಕ್ಟರ್, 3ನೇ ಆಪ್ಷನ್ ಸೈನಿಕ, 4ನೇ ಆಪ್ಷನ್ ಬ್ರಿಟಿಷ್ ಅಧಿಕಾರಿ. ಸರಿ ಉತ್ತರ 1 ಉದ್ಯಮಿ. 23ನೇ ಪ್ರಶ್ನೆ, ಡ್ಯಾಶ್ ವಿಶ್ವದ ಅತಿ ದೊಡ್ಡ ಉಷ್ಣವಲಯದ ಮಳೆಕಾಡು. 1ನೇ ಆಪ್ಷನ್ ಸಹರಾ, 2ನೇ ಆಪ್ಷನ್ ಅಮೆಜಾನ್, 3ನೇ ಆಪ್ಷನ್ ಕಾಂಗೋ, 4ನೇ ಆಪ್ಷನ್ ಪ್ರೇರಿ. ಸರಿ ಉತ್ತರ 2 ಅಮೆಜಾನ್. 24ನೇ ಪ್ರಶ್ನೆ, ಬಿಂಬಾವತಿ ದೇವಿ ಯಾವ ಭಾರತೀಯ ನೃತ್ಯ ಪ್ರಕಾರದಲ್ಲಿ ಪ್ರತಿಪಾದಕರಾಗಿದ್ದಾರೆ. 1ನೇ ಆಪ್ಷನ್ ಛೌ, 2ನೇ ಆಪ್ಷನ್ ಮಣಿಪುರಿ, 3ನೇ ಆಪ್ಷನ್ ಕಥಕಳಿ, 4ನೇ ಆಪ್ಷನ್ ಒಡಿಸ್ಸಿ. ಸರಿ ಉತ್ತರ 2 ಮಣಿಪುರಿ. 25ನೇ ಪ್ರಶ್ನೆ, ಡ್ಯಾಶ್ ರಲ್ಲಿ ಸರೋಜಿನಿ ನಾಯ್ಡು ಮಹಿಳೆಯರಿಗೆ ಚುನಾವಣೆಯಲ್ಲಿ ಸೇರಿಸುವ ಅವಕಾಶ ನೀಡುವಂತೆ ಮಹಾತ್ಮ ಗಾಂಧೀಜಿಯವರಿಗೆ ಮನವೊಲಿಸಿದರು. 1ನೇ ಆಪ್ಷನ್ ಭಾರತ ಬಿಟ್ಟು ತೊಲಗಿ ಚಳುವಳಿ, 2ನೇ ಆಪ್ಷನ್ ಚಂಪಾರಣ್ಯ ಸತ್ಯಾಗ್ರಹ, 3ನೇ ಆಪ್ಷನ್ ಉಪ್ಪಿನ ಸತ್ಯಾಗ್ರಹ, 4ನೇ ಆಪ್ಷನ್ ಅಸಹಕಾರ ಚಳುವಳಿ. ಸರಿ ಉತ್ತರ 3 ಉಪ್ಪಿನ ಸತ್ಯಾಗ್ರಹ.